ಸಹಜ ಸಂದರ್ಶನಗಳಿಗಾಗಿ ಮಾತ್ರ ವಿಶೇಷ ವಾಹಿನಿ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಸಹಜ ಸಂದರ್ಶನ ಚಾನೆಲ್ನ ವ್ಯವಸ್ಥಾಪಕ ಕೃಷ್ಣ ಬನ್ನಾರಿ ಹಾಗೂ ಕ್ಷಿತಿಜ ದಿನಪತ್ರಿಕೆಯ ಸಂಪಾದಕ ಕೃಷ್ಣ ಬನ್ನಾರಿ ಮಾತಾಡ್ತಾ ಇದ್ದೀನಿ. ಈಗಾಗಲೇ ನಾವು ಹಲವಾರು ವಿಶೇಷ ವ್ಯಕ್ತಿಗಳನ್ನ ಹಾಗೂ ಸಂಪನ್ಮೂಲ ವ್ಯಕ್ತಿಗಳನ್ನ, ಜನಪ್ರತಿನಿಧಿಗಳನ್ನ, ವೈದ್ಯರುಗಳನ್ನ ಸಂದರ್ಶನವನ್ನ ಮಾಡಿದ್ದೀವಿ. ಇವತ್ತು ನಾವು ಶಿವಮೊಗ್ಗದ ವಿಶೇಷ ವ್ಯಕ್ತಿಯೊಬ್ಬರ ಜೊತೆ ಇವತ್ತು ನಾವು ಮಾತಾಡ್ಲಿಕ್ಕಿದ್ದೀವಿ. ವಿಶೇಷವಾಗಿ ನಮ್ಮ ಸ್ನೇಹಿತರು, ಪರಿಚಯಸ್ಥರು ಹಾಗೂ ಶಿವಮೊಗ್ಗದ ಒಬ್ಬರು ವಿಶೇಷ ವ್ಯಕ್ತಿ ಎನಿಸ್ಕೊಂಡಂತವರು ನಮ್ಮ ಜೊತೆ ಇವತ್ತು ಇದ್ದಾರೆ. ಇವರನ್ನು ಕೆಲವರು ಚಿನ್ನದ ಮನುಷ್ಯ ಅಂತಾರೆ, ಕೆಲವರು ಬಂಗಾರದ ಮನುಷ್ಯ ಅಂತಾರೆ. ಅದು ಯಾಕೆ ಏನು ಅನ್ನೋದ್ರ ಬಗ್ಗೆ ಅವ್ರ ಮೂಲಕ ನಾವು ಕೇಳಿ ತಿಳ್ಕೊಳ್ಳೋಣ. ಈಗ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಪರಿಚಯ ಹಾಗೂ ಪೂರ್ತಿ. ನನ್ನ ಹೆಸರು ರಜಿಮೋನ್ ಅಂತ. ನಾನು ಶಿವಮೊಗ್ಗ ನಿವಾಸಿ. ನಾನು ಓದಿರೋದು ಶಿವಮೊಗ್ಗ. ನಂದು ಪ್ರೈಮರಿ ಎಜುಕೇಶನ್ ಆಗಿರೋದೆಲ್ಲ ನಾರ್ತ್ ಇಂಡಿಯಾ, ಕಾನ್ಪುರ್, ಉತ್ತರ ಪ್ರದೇಶದಲ್ಲಿ. ನಮ್ಮ ತಂದೆ ಏರ್ಫೋರ್ಸ್ ಅಲ್ಲಿ ಇದ್ರು, ಎಕ್ಸ್ ಸರ್ವಿಸ್ ಮೆನ್. ನಮ್ಮ ತಮ್ಮ ಹಾಲಿ ಮಿಲಿಟರಿಲಿ ಇದ್ದಾನೆ. ನನಗೆ ಒಬ್ಬ ಮಗ. ಮನೆಯವರು ಮನೆಯಲ್ಲಿ ಮನೆ ನೋಡ್ಕೊಂತಾರೆ. ಸೊ ನಾನೊಂದು ರೆಪ್ಯೂಟೆಡ್ ಕಂಪನಿದು ಸೇಲ್ಸ್ ಡೈರೆಕ್ಟರ್. ರೆಡ್ ಲ್ಯಾಂಡ್ ಶಾಸ್ಟ್ಲಿಂಗ್ ಮೋಟರ್ಸ್ ಅಂತ ತ್ರಿಶೂರ್ ಬೇಸ್ ಕಂಪನಿ. ಅದು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ತಯಾರು ಮಾಡ್ತಾರೆ. ಬೇಲರ್, ಹುಲ್ಪಿಂಡೆ ಕಟ್ಟೋ ಮಿಷಿನ್ ತಯಾರು ಮಾಡುವಂತ ಕಂಪನಿ. ಆ ಕಂಪನಿಗೆ ಆಲ್ ಇಂಡಿಯಾ ಸೇಲ್ಸ್. ಸರ್, ನೀವು ವಿಶೇಷವಾಗಿ ಕೆಲವರಿಗೆ ಬೇರೆ ಬೇರೆ ಹವ್ಯಾಸಗಳಿರ್ತವೆ. ಅದು ಸಣ್ಣ ಹವ್ಯಾಸಗಳಿಂದ ದೊಡ್ಡ ಹವ್ಯಾಸಗಳವರೆಗೆ, ಅದು ಸ್ಟಾಂಪ್ ಕಲೆಕ್ಷನ್ ಹಿಡಿದು ಬೇರೆ ಬೇರೆ ಸಂಗ್ರಹ ರೀತಿಯಲ್ಲಿ ಬೇರೆ ಬೇರೆ ಹವ್ಯಾಸಗಳಿರ್ತವೆ. ನಿಮ್ಮನ್ನ ನಾನು ಗಮನಿಸಿದ ಮಟ್ಟಿ ನಿಮಗೆ ಚಿನ್ನವನ್ನ ಸಂಗ್ರಹ ಮಾಡೋದು ಅಥವಾ ಅದನ್ನ ಶರೀರ ಧರಿಸಿಕೊಳ್ಳುವ ಹವ್ಯಾಸ ಇದೆ ಅಂತ ನಂಗೆ ನಿಮ್ಮ ನೋಡಿದ ತಕ್ಷಣ ಆಗುವಂತದ್ದು. ಚಿನ್ನ ಅನ್ನೋದು ನನಗೆ ಚಿಕ್ಕದ್ರಿಂದಲೂ ಭಾರಿ ಆಸೆ ಇತ್ತು. ಬಟ್ ಅವಾಗ ನಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಇರಲಿಲ್ಲ. ಬಟ್ ಅದಕ್ಕಿಂತ ಮುಂಚೆ ನಾನು ತುಂಬಾ ಜನ ಚಿನ್ನ ಹಾಕೋರು ನಾನು ನೋಡಿದ್ದೆ. ಅದು ಅಷ್ಟು ಇನ್ಸ್ಪೈರ್ ಆಗಿರ್ಲಿಲ್ಲ. ಬಟ್ ಒಂದ್ಸರಿ ಮುಂಬೈಯಲ್ಲಿ ನಾನು ಯೋಯೋ ಹನಿ ಸಿಂಗ್ ನ ಲೈವ್ ನೋಡಿದೆ. ಅವರು ಬಳೆ ಜೊತೆಗೆ ಒಂದು ವಾಚ್ ಜೊತೆಗೆ 2 ಬಳೆ ಆ ಕಡೆ ಈ ಕಡೆ ಹಾಕಿದ್ರು, ಗೋಲ್ಡ್ ಇಂದ. ಅದು ನೋಡಿದಾಗ ಸ್ವಲ್ಪ ಇನ್ಸ್ಪೈರ್ ಆದ. ಜನ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತಿದ್ರು. ಸೊ ನಾನು ಅವಾಗ ಸ್ಟಾರ್ಟ್ ಮಾಡಿದೆ. ಒಂದು ಬಳೆ, 3 ಉಂಗುರ ಹಾಕೊಂಡು 2010 ಸ್ಟಾರ್ಟ್ ಮಾಡಿದ್ದೆ. ಸೊ ಮನೆಯಲ್ಲಿ ನಮ್ಮ ಅಕ್ಕಪಕ್ಕ ಖಾನ್ದಾನೆಲ್ಲ ಸ್ವಲ್ಪ ಜಾಸ್ತಿ ನನ್ನ ಬಗ್ಗೆ ತಿಳ್ಕೊಳಕ್ ನೋಡಿದ್ವಿ. ಏನ್ ಕೆಲಸ ಮಾಡ್ತಾನೆ ಲಾಸ್ಟ್ ಗೆ ಅದಂಗೆ ಒಂದೊಂದೇ ಜಾಸ್ತಿಯಾಗಿ ಈಗ 2.5 kg ಮೇಲೆ ದಾಟಿದೆ. 2.5 kg. ಈಗ ಸುಮಾರು ಒಂದು 15 ವರ್ಷದಲ್ಲಿ 2.5 kg. 15 ವರ್ಷದಲ್ಲಿ ಇದ್ರ ಎಲ್ಲಾ ದುಡ್ಡು ನಾನೇನು ಇನ್ವೆಸ್ಟ್ ಮಾಡಲ್ಲ ಗೋಲ್ಡ್ಗೆ. ನಂದು ಕಂಪನಿದು ಏನ್ ಇನ್ಸೆಂಟಿವ್ ಅಂತ ಬರುತ್ತೆ, ಆ ದುಡ್ಡನ್ನು ಮಾತ್ರ ಗೋಲ್ಡ್ಗೆ ಇನ್ಸೆಂಟಿವ್ ಮಾಡ್ತೀವಿ. ಅಂದ್ರೆ ನೀವು ಸಂಬಳವನ್ನು ಉಪಯೋಗ ಮಾಡಿದ್ರೆ ಅಲ್ಲ, ಈಗ ವೇತನವನ್ನು ಇದಕ್ಕೆ ಬಳಸಿದ್ರೆ 5 kg ದಾಡುತ್ತೆ. ಸರಿ, ಈಗ ಸಾಮಾನ್ಯ ಮಹಿಳೆಯರು ಆಭರಣದ ಬಗ್ಗೆ ಹೆಚ್ಚು ಅವರಿಗೆ ಆಸಕ್ತಿ ಮತ್ತು ಅದನ್ನ ಹಾಕೊಳ್ಬೇಕು ಅನ್ನೋದು ಇರುತ್ತೆ. ಪುರುಷರಲ್ಲಿ ಸ್ವಲ್ಪ ಕಡಿಮೆ. ಅವ್ರು ಇದ್ರು ಕೂಡ ತಮ್ಮ ಹೆಂಡತಿ ಕೊಡುವಂತದ್ದು ಅಥವಾ ಮನೆಯಲ್ಲಿ ಲಾಕರ್ ಅಲ್ಲಿ ಇಡುವಂತದ್ದು ಈ ತರದ್ದು ಮಾಡ್ತಾರೆ. ನಿಮಗೆ ಯಾಕೆ ಅದನ್ನ ಧರಿಸ್ಕೊಳ್ಬೇಕು ಅನ್ನೋದೊಂದು ಇಲ್ಲ. ನಾನು ಒಂದು ಸರಿ ಹಾಕಿದ್ಮೇಲೆ ಜನ ಜಾಸ್ತಿ ಅಬ್ಸರ್ವ್ ಮಾಡಕ್ ನೋಡಿ. ಸರಿ, ಆಮೇಲೆ ಜಾಸ್ತಿ ಹಾಕಿದ ತಕ್ಷಣ ಜನಗಳಿಗೆ ಮೇಲೆ ನೋಡಿದ್ರು ಹೆಂಗ್ ಮಾಡೋದು. ಅದರಿಂದ ನನ್ ಬಗ್ಗೆ ನಾನು ಹೆಂಗೆ, ನಾನು ಏನ್, ನನ್ನ ಕ್ಯಾರೆಕ್ಟರ್ ಏನು ಎಲ್ಲ ಜನಗಳಿಗೆ ಒಂದು ಈಸಿಯಾಗಿ ಗೊತ್ತಾಗೋ ಒಂದು ವೇ ಅಂತ ನನಗೆ ಅನಿಸ್ತು. ಸೊ ಹಂಗೆ ಅದು ಜಾಸ್ತಿ ಹಾಬಿ ಆಯ್ತು, ಪ್ಯಾಷನ್ ಆಯ್ತು. ಇವಾಗ ಇದಿಲ್ಲದೆ ನಾನು ಹೊರಗೆ ಬರೋದಿಲ್ಲ. ಸರ್, ಈಗ ಇದನ್ನ ಮೇಂಟೈನ್, ಈಗ ಖರೀದಿ ಮಾಡ್ತೀರಿ, ಎಲ್ಲರೂ ಏನ್ ಮಾಡ್ತಾರೆ, ಭಯ ಆಗತ್ತೆ ಅವ್ರಿಗೆ. ಮನೇಲಿ ಇಡೋಕ್ಕೂ ಭಯ, ಧರಿಸೋದು ಬಿಡಿ, ಮನೇಲಿ ಇಡೋಕ್ಕೂ ಕೂಡ ಭಯ ಇದೆ. ಅಂತವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ಲಾಕರ್ ತಗೊಳ್ಳೋದು ಅಥವಾ ಇನ್ಯಾವ್ದು ಲಾಕರ್ ಅಲ್ಲಿ ಇಡುವಂತದ್ದು ಅಥವಾ ಈ ತರ ವ್ಯವಸ್ಥೆ. ನಿಮಗೆ ಹೇಗೆ ಇಷ್ಟು ಧೈರ್ಯ ಅಂತ? ಧೈರ್ಯ ನನಗೆ ಏನು ಗೊತ್ತು, ನಾನೊಬ್ಬ ಸ್ಪೋರ್ಟ್ಸ್ ಮನ್ ಸರ್. ನಾನು ಯೂನಿವರ್ಸಿಟಿ 5 ವರ್ಷ ಫುಟ್ಬಾಲ್ ಆಡಿದ್ದೀನಿ, ಆಲ್ ಇಂಡಿಯಾ ಅಥ್ಲೆಟಿಕ್ಸ್ 3 ವರ್ಷ ಆಲ್ ಇಂಡಿಯಾ ಇದು ಮಾಡಿದೀನಿ. ಸ್ಟೇಟ್ ಸುಮಾರು ಸಲ ಸ್ಟೇಟ್ ಮಾಡಿದೀನಿ. ಈಗಲೂ ನಾನು ಮಾಸ್ಟರ್ಸ್ ಅಲ್ಲಿ ಈಗಲೂ ಆಲ್ ಇಂಡಿಯಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ನಾನು ಸೂರತ್ ಹೋಗ್ತಾ ಇದ್ದೀನಿ. ಸೊ ಅದಂತ ಅಲ್ಲ, ಧೈರ್ಯ ಅನ್ನೋದಕ್ಕೆ ನನ್ನೊಂದು ಮೆಸೇಜ್ ನಮ್ಮ ಸಮಾಜಕ್ಕೆ. ನೀವ್ ಎಲ್ಲಿ ತನಕ ಹೆದರ್ತೀರಾ, ಹೆದರ್ಸೋರು ಅಷ್ಟೇ ನಿಮ್ಗೆ ನೀವ್ ಹೆದರಲ್ಲ ಅಂತ ಒಂದ್ಸರಿ ತೋರಿಸಿ, ನಿಮ್ಗೆ ಯಾರು ಬರೋದಿಲ್ಲ. ಇದು ನನ್ನ ಒಂದು ಅನಿಸಿಕೆ. ನನ್ಗೆ ಸರಿನ ತಪ್ಪು ಅಂತ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಎಲ್ಲರಿಗೂ ನೀವು ಮಹಿಳೆಯರಿಗೆ ಯಾಕೆ ಜನ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅವರು ವೀಕ್ ಅನ್ನೋ ಉದ್ದೇಶ. ನೀವು ಸ್ಟ್ರಾಂಗ್ ಅಂತ ತೋರಿಸಿ, ಯಾರು ಮುಟ್ಟಲ್ಲ. ಸೊ ಇದೊಂದು ಒಳ್ಳೆ ಮೆಸೇಜ್ ಇದೆ ನನ್ನ ಸೊಸೈಟಿ. ಯಾಕಂದ್ರೆ ಬಂಗಾರ ಧರಿಸಿ ಹೋಗುವಂತ ಅಪಾಯ. ಇವತ್ತು ಪೊಲೀಸ್ನವರು ಕೂಡ ಅದೇ ಸಲಹೆಯನ್ನ ಕೊಡ್ತಾರೆ, ಬಂಗಾರ ಧರಿಸಿ ಹೋಗ್ಬಿಡ್ರಿ, ಜಾತ್ರೆ ಹೋಗ್ಬಿಡ್ರಿ, ಅಲ್ಲಿ ಹೋಗ್ರಿ. ಸರ್, ನೀವು ಇಷ್ಟು ಧರಿಸ್ಕೊಂಡು
ಸಾಮೂಹಿಕ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗ್ತೀರಾ? ನಾನ್ ಇಷ್ಟು ಧರಿಸ್ಕೊಂಡು ಕಾರ್ಯಕ್ರಮ ಅಂತ ಅಲ್ಲ ಸರ್, ನನ್ನ ಡ್ಯೂಟಿ ಇರ್ಬೇಕಾದ್ರೂ ಅಷ್ಟೇ, ಜಾತ್ರೆ ಯಾವ್ದಾರ ಮದ್ವೆ ಜಾತ್ರೆ ಏನೇ ಹಿಂಗೆ ಹೋಗ್ತೀನಿ, ಒಬ್ಬನೇ ಹೋಗ್ತೀನಿ. ಶಿವಮೊಗ್ಗದಲ್ಲಿ ನೀವು ಯಾರಿಗಾರು ಕೇಳಿ, ಶಿವಮೊಗ್ಗದಲ್ಲಿ ಚಿರಪರಿಚಿತ ನಾನು, ನಂದು ಓಪನ್ ಜೀಪ್ ಇದೆ, ನಾನು ಒಬ್ಬನೇ ಓಡಾಡ್ತೀನಿ, ಯಾರು ನನ್ನ ಜೊತೆಗೆ ಇರೋದಿಲ್ಲ, ಒಬ್ಬರೇ ಓಡಾಡ್ತೀನಿ. ಇವಾಗ ನಾನು ತ್ರಿಶೂರ್ ಹೋಗ್ಬೇಕಾದ್ರೆ, ಆಂಧ್ರ ತೆಲಂಗಾಣ ಎಲ್ಲಿ ಬೇಕಾದ್ರೂ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ತೀನಿ, ಒಬ್ಬನೇ ಡ್ರೈವ್ ಮಾಡಲ್ಲ. ಈಗ ನೀವು ವೆಹಿಕಲ್ ಅಲ್ಲಿ ಹೋಗೋ ಹೌದು. ಈಗ ಅನಿವಾರ್ಯ ಸಂದರ್ಭದಾಗ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ಅಥವಾ ಬೇರೆ ಜನರಲ್ ಮಾಡ್ಬೇಕಾದ್ರೆ ನಾನು ಅವಾಗ ಹಾಕಲ್ಲ. ಟ್ರೈನಿಗೆ ಬಸ್ ಅಲ್ಲಿ ಯಾಕೆ ಹಾಕಲ್ಲ ಅಂದ್ರೆ, ಜನ ಒಂದ್ ರೀತಿ ನೋಡ್ತಾರೆ, ನೀನ್ ಇಷ್ಟೆಲ್ಲ ಹಾಕೊಂಡು ಟ್ರೈನಿಗೆ ಬರ್ತಾರೆ, ಇಷ್ಟೆಲ್ಲ ಹಾಕೊಂಡು ಬಸ್ಸಿಗೆ ಬರ್ತಾರೆ, ಅದು ಬಿಟ್ರೆ ಬೇರೆ ಏನು ಉದ್ದೇಶ ಇಲ್ಲ, ಧೈರ್ಯ ಇಲ್ಲ ಅಂತ. ನಾನ್ ಐ ಡೋಂಟ್ ಕೇರ್, ನಾನು ಯಾರಿಗೂ ಕೇರೆ ಮಾಡೋದಿಲ್ಲ. ನಾನ್ ಇನ್ನೊಂದ್ ವಿಷಯ ಹೇಳ್ಬೇಕು ಅಂದ್ರೆ, ನನ್ ಧೈರ್ಯ ಬಿಡಿ, ನನ್ ಮನೆಯವ್ರು ಯಾವ ಧೈರ್ಯದಲ್ಲಿ ಕಳಿಸ್ತಾರೆ. ನಾನಂತ ನನ್ಕಿಂತ ಧೈರ್ಯ ನಮ್ಮ ಮನೆಯವರಿಗೆ, ನನ್ ಹೋದ್ಮೇಲೆ ಬರ್ತೀನಿ ಇಲ್ಲ ಅಂತ ಅವ್ರಿಗೆ ಅಷ್ಟು ಮಟ್ಟಿಗೂ ಧೈರ್ಯ ಅಂತ ಇದೆ ಸರ್. ಧೈರ್ಯ ಅಂತ ಇದೆ ಸರ್. ಈಗ ಇಷ್ಟೊಂದು ಧರಿಸ್ಕೊಳ್ತೀರಿ, ಈಗ ಅದನ್ನ ದಿನ ಬಿಚ್ಚಿಡುವಂತದ್ದು? ದಿನ ಬಿಚ್ತೀನಿ, ದಿನ ಸಾಯಂಕಾಲ ಅಥವಾ ಮಧ್ಯ ಯಾವಾಗ್ಲೇ ಮನೆಗೆ ಹೋಗ್ತೀನಿ, ತಕ್ಷಣ ಬಿಚ್ಚಿಡ್ತೀನಿ. ಆಮೇಲೆ ಪ್ರಾಕ್ಟೀಸ್ ಅವೆಲ್ಲ ಮಾಡ್ಬೇಕಾದ್ರೆ ಮತ್ತೆ ಏನಾದ್ರು ಸಂಜೆ ಏನಾದ್ರು ಫಂಕ್ಷನ್, ನೆನ್ನೆ ನಾನು ಅಲ್ಲಿ ಬಂದ ಮತ್ತೆ ನಾನು ರೆಡಿಯಾಗಿ ಬರ್ತೀನಿ, ಮತ್ತೆ ಸಾಯಂಕಾಲ ಬಿಚ್ತೀನಿ, ಮತ್ತೆ ಬೆಳಗ್ಗೆ ನಾನು ಹೊರಡ್ಬೇಕಾದ್ರೆ ಹೊರಗಡೆ ಹೋಗ್ಬೇಕು. ಇದು ಇಲ್ದಲ್ಲೇ ನಾನು ಹೊರಗೆ ಬರೋದೇ ಇಲ್ಲ ಸರ್. ಎಷ್ಟು ಇದಕ್ಕೆ ಸುಮಾರು ಈಗ ನಾವೊಂದು ಪ್ಯಾಂಟ್ ಶರ್ಟ್ ಅಥವಾ ಇನ್ನೇನು ಹಾಕೋಬೇಕಂದ್ರೆ ನಮ್ಗೆ ಒಂದು 1/4 ಗಂಟೆ 20 ನಿಮಿಷ ಹಿಡಿಯುತ್ತೆ. ನನಗೆ ತೆಗಿಯೋದು ಒಳ್ಳೆ ಕ್ವಶನ್ ಕೇಳಿದ್ರೆ, ನನಗೆ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ 7 ಗಂಟೆ ಸಿಗ್ಬೇಕು ಅಂದ್ರೆ ನಾನು 5:15 ಅಲಾರಾಮ್ ಇಡ್ತೀನಿ. ನಂಗೆ 1/4 ಗಂಟೆ ಮಿನಿಮಮ್ ಬೇಕು ರೆಡಿ ಧರಿಸೋಕೆ. ಎಲ್ಲ ನೆಲತರದ್ದು ವಾಶ್ರೂಮ್ ಇಂದ ಹಿಡಿದು ನಾನು ಇದೆಲ್ಲ ಧರಿಸಕ್ಕೆ ನನಗೆ 1/4 ಗಂಟೆ ಬೇಕು. ಬೇರೆ ಧರಿಸೋದ್ ಮಾತ್ರ ಅಲ್ಲ, ಧರಿಸಿದ ಮೇಲೆ ಕರೆಕ್ಟ್ ಆಗಿ ಜೋಡಿಸಿದ ಅದು ಕರೆಕ್ಟ್ ಆಗಿ ಕಾಣಂಗ್ ಮಾಡಕ್ಕೆ ಅದಕ್ಕೆ 1/4 ಗಂಟೆ ಬೇಕು. ಕ್ಲೀನ್ ಆಗಿ ಮೇಲ್ಗಡೆ ಬರಬಾರ್ದು, ಕೆಳಗಡೆ ಬರಬಾರ್ದು, ಚೂರು ಹಿಂಗ ಇದ್ರ ಮೇಲೆ ಒಂದ್ರ ಮೇಲೆ ಇರ್ಬೇಕು. ಆ ತರ ಎಲ್ಲ ಆಗಬೇಕು ಅಂದ್ರೆ 1/4 ಗಂಟೆ ಅದಕ್ಕೆ ಬೇಕು. ಅದು ಸೈಜ್ ವೈಸ್ ನೀವು ಹಾಕೊಂಡಿದ್ದೀರಾ? ಸೈಜ್ ವೈಸ್ ಅಂದ್ರೆ ಒಂದ್ರ ಮೇಲೆ ಅಂದ್ರೆ ಮತ್ತೆ ಬಿಚ್ಚಿಡಕ್ಕೆ ಮತ್ತೊಂದು ಅರ್ಧ ಗಂಟೆ ಬೇಕು. ಬಿಚ್ಚಿಡಕ್ಕೆ ಅರ್ಧ ಗಂಟೆ ಅನ್ಬೇಡ, ಬಿಚ್ಚಿಡಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಉಂಗುರ ಎಲ್ಲ ಸ್ವಲ್ಪ ಟೈಟ್ ಆಗಿರೋದು ಅದ್ರಲ್ಲಿ ನೀರಲ್ಲಿ ಹಾಕಿ ಸೋಪ್ ಹಾಕಿ ಬಿಚ್ಚಿಬಿಟ್ಟು ಇಡ್ಬೇಕು. ಪುನಃ ಮರುದಿವಸ ಅದೇ ಮಾಡ್ತಿರ್ಬೇಕು. ಸರ್, ಈಗ ಬಂಗಾರ ನೀವು ಇಷ್ಟು ಧರಿಸಿದಿರಿ, ನಿಮ್ಮ ಮನೆಯವರು ಅವ್ರು ಕೇಳೋದಿಲ್ಲ. ಅವರಿಗೆ ಆರ್ಟಿಫಿಷಿಯಲ್ ಈ ನಮ್ಮ ಲಂಬಾಣಿ ಜನಾಂಗ ಹಾಕ್ತಾರಲ್ಲ ದೊಡ್ಡ ದೊಡ್ಡ ಮರದ್ದು ಹಾಕೋದು ಗೋಲ್ಡ್ ಮೇಲೆ ಜಾಸ್ತಿ. ಮಗನಿಗೆ ಇಂಟ್ರೆಸ್ಟ್ ಇದೆ, ಅವನಿಗೆ ನಾನು ನೀನ್ ದುಡಿದ್ರೆ ನೀನ್ ಹಾಕೋ, ನನಗೆ ಇನ್ನು ಸಾಕಾಗಿಲ್ಲ. ಅದೇ ಇದು ಒಂದು ಗುರಿ ಇಟ್ಕೊಂಡಿದ್ದೀರಾ? 5 ಕೆಜಿ ವೈರ್ ಎಲ್ಲಿ ಮಾಡ್ತಿರೋದ ಕೇಳಿದ್ರು ಅದಕ್ಕೆ ಉತ್ತರ ಇದೆ ನನ್ನ ಹತ್ರ. ಇಲ್ಲೇ ಇವಾಗ ಕೈ ಇಲ್ಲಿ ತನಕ ಬಂದ ಮೇಲೆ ಕಾಲಿಂದ ಸ್ಟಾರ್ಟ್ ಮಾಡ್ತೀವಿ. ಕಾಲಿನ 10 ಬೆರಳಿಗೆ ಉಂಗುರ ಹಾಕಿ ಕಾಲಿಂದ ಮಂಡಿ ತನಕನೂ ಗೋಲ್ಡ್ ಧರಿಸೋ ಪ್ಲಾನ್ ಮಾಡ್ತೀವಿ. ಇದ್ರ ಮೇಲೆ ಅವಾಗ ನಾನು ಪ್ಯಾಂಟ್ ಹಾಕಲ್ಲ, 3/4 ಅಥವಾ ಪಂಚೆ. ಅಲ್ಲ, ಈಗ ಕಾಲಿಗೆ ಹಾಕಿದ್ರೆ ಅದು ಇದಾಗಲ್ಲ. ಸರ್, ಈಗ ಎಷ್ಟು ವರ್ಷ ನೀವು ವೇರ್ ಮಾಡ್ತಾ ಇದೀರಿ? ಸುಮಾರು 2010 ಇಂದ ಸ್ಟಾರ್ಟ್ ಮಾಡಿ, ಈಗ ನನಗೆ ವಯಸ್ಸು 54. ಅದೇ, ಈಗ ವೇರ್ ಮಾಡ್ತಾ ಇದೀರಿ. ವೇರ್ ಮಾಡ್ತಿರುವಾಗ ಅದು ಶೈನಿಂಗ್ ಹೋಗುವಂತ ಏನು ಆಗಲ್ಲ ಸರ್. 916 ಯಾವತ್ತು ಶೈನಿಂಗ್ ಏನು ಚೇಂಜ್ ಆಗಲ್ಲ. ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಅದು ಅಲ್ಲ, 916 22 ಕ್ಯಾರೆಟ್ ಗೋಲ್ಡ್ ಯಾವತ್ತು ಶೈನ್ ಚೇಂಜ್ ಆಗಲ್ಲ. ಶೈನ್ ಆಗಲ್ಲ, ಒಂದೇ ಶೈನ್ ಅಲ್ಲಿ ಇರುತ್ತೆ. ಓಕೆ ಸರ್, ಈಗ ನಿಮ್ಮನ್ನ ನೋಡಿದ ತಕ್ಷಣ ಈಗ ನೆಗೆಟಿವ್ ಕಮೆಂಟ್ಸ್ ನಾನು ನೋಡಿದೆ ನಿಮ್ಮ ಹಳೆಯ ಇದ್ರಲ್ಲಿ. ಇವನಿಗೇನಪ್ಪ ಶೋಕಿ ಒಂದು ಆರ್ಟಿಫಿಷಿಯಲ್ ಅದಕ್ಕೆಲ್ಲ ನಾನು ಕೇರ್ ಮಾಡೋದಿಲ್ಲ ಸರ್. ಜನ ನನ್ ಕಷ್ಟದ ಕಾಲದಲ್ಲಿ ಯಾರು ಜನ ಜನ ಏನ್ ಮಾತಾಡ್ತಾರೆ ಅಂತ ನನಗೆ ನಾನ್ ಚೆನ್ನಾಗ್ ಕಾಣ್ಬೇಕು. ಕೆಲವು ಜನ ನೆಗೆಟಿವ್ ಮಾತಾಡ್ಕೊಂಡು ಹೋಗ್ತಾರೆ, ಆದ್ರೂ ಸ್ವಲ್ಪ ದೂರ ಮತ್ತೆ ನೋಡ್ತಾರೆ, ಮತ್ತೆ ವಾಪಸ್ ನೋಡ್ತಾರೆ. ಅವ್ರು ಎಷ್ಟೇ ನೆಗೆಟಿವ್ ಮಾತಾಡ್ಲಿ ಸ್ವಲ್ಪ ದೂರ ವಾಪಸ್ ತಿರ್ಗಿ ನೋಡ್ತಾರೆ ಅಂತ ಎಲ್ಲಾ ಒಂದು ಸಮಾರಂಭಗಳಲ್ಲಿ. ಫಸ್ಟ್ ಅವರಿಗೆ ಬರೋದು ಮನ್ಸಿಗೆ ಅಂದ್ರೆ ಇದು ಗೋಲ್ಡ್ ಅಲ್ಲ. ಯಾಕಲ್ಲ ಅಂತ ಬರುತ್ತೆ ಅಂದ್ರೆ, ಇಷ್ಟೊಂದು ನನ್ ಜೊತೆಗೆ ಯಾರು ಇರೋದಿಲ್ಲ. ಅದೇ ನನ್ ಜೊತೆ 4 ಜನ ಬೌನ್ಸರ್ಸ್ ಇದ್ರೆ ನೀವು ಕಿತ್ತಳೆ ಹಾಕಿದ್ರೆ ಗೋಲ್ಡ್ ಅನ್ಕೊಂತಾರೆ. ನಮ್ ಜನ ಹಿಂಗೆ ಇಷ್ಟೇ. ನಮ್ ಜನರು ಸೈಕಾಲಜಿ ಚೇಂಜ್ ಮಾಡಕ್ ಆಗಲ್ಲ. ನಿಮ್ಮ ಹತ್ರ ಗಾರ್ಡ್ಸ್ ಗಳಿಲ್ಲ, ಸುರಕ್ಷಾ ಉಪಕರಣ ಅದಿದೆ ಅದು ನಾನು ಇಲ್ಲಿ ಹೇಳಕ್ ಬಯಸಲ್ಲ. ಅದೆಲ್ಲ ಇಟ್ಕೊಂಡಿದ್ದೀನಿ. ಅದೆಲ್ಲ ಇಟ್ಕೊಂಡಿರ್ತೀನಿ. ಅದೆಲ್ಲ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಇದನ್ನ ಇಟ್ಕೊಂಡು ಇಡೀ ನಾನು ಯಾವಾಗ ನನ್ನ ಜೊತೆ ಕ್ಯಾರಿ ಮಾಡ್ತೀನಿ ದೇಶಾದ್ಯಂತ. ಎಲ್ಲಿ ಹೋದ್ರು ನನ್ನ ಜೊತೆ ಕ್ಯಾರಿ ಮಾಡ್ತೀನಿ. ಆದ್ರೆ ಸಾಮಾನ್ಯವಾಗಿ ಶಿವಮೊಗ್ಗದ ನಂದು ಮೈಂಡ್ ಸೈಕಾಲಜಿ ಏನಂದ್ರೆ, ಮನುಷ್ಯದ್ದು ಪಬ್ಲಿಕ್ ಅಲ್ಲಿ ಯಾರು ಏನು ಮಾಡಲ್ಲ. ಸರಿ, ನಾನು ಅವ್ರಿಗೆ ಒಬ್ಬನೇ ಸಿಗ್ಬೇಕು. ಹೌದು, ಖಂಡಿತ. ಒಬ್ಬನೇ ಸಿಗಕ್ಕೆ ನಾಳೆ ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ನನ್ ಬಿಸ್ನೆಸ್ ಆತರ. ನಾನು ಯಾವಾಗ ಟ್ರಾವೆಲಿಂಗ್ ಅಲ್ಲಿ ಇರೋದಿಲ್ಲ, ನಾನು ಎಲ್ಲಿರ್ತೀನಿ ನನಗೆ ಗೊತ್ತಿಲ್ಲ. ಅದೇ ಒಂದೇ ಜಾಗದಲ್ಲಿ ಬರೋದು ಹೋಗೋದು ಮಾಡಿದ್ರೆ ಪ್ರಾಬಬ್ಲಿ ಯಾರಾದ್ರೂ ಸ್ಕೆಚ್ ಹಾಕೋದು ಮಾಡೋದು ಮಾಡಬಹುದೇನೋ. ಅದಕ್ಕೂ ನಾನು ಒಬ್ಬನೇ ಸಿಗ್ಬೇಕು. ಸರಿ.
ಈ 10 ವರ್ಷದಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ಇಲ್ಲ, ಮೂರನೇ ಕಂಪನಿ. ಮೂರನೇ ಕಂಪನಿ ಅಂದ್ರೆ ನಿಮಗೆ ಅಷ್ಟು ಇನ್ಕಮ್ ಬರುವ ರೀತಿಯ ಕಂಪನಿಯನ್ನೇ ನೀವು ಎಲ್ಲ ನಾನು MBA ಮುಗಿಸಿದ್ದೀನಿ. ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚು ಕಮ್ಮಿ 35 ವರ್ಷದಿಂದ ಇದ್ದೀನಿ. ನಾನು ಚಿರಪರಿಚಯ ಮಾರ್ಕೆಟಿಂಗ್ ಲೈನ್ ಅಲ್ಲಿ ಮಾರ್ಕೆಟಿಂಗ್ ಲೈನ್ ಅಲ್ಲಿ ಎಲ್ಲರಿಗೂ ನಾನು ಚಿರಪರಿಚಯ. ಹೀಗೆ ಹೋಗ್ತೀರಿ ಮಾರ್ಕೆಟಿಂಗ್? ಹಿಂಗೆ ಹೋಗ್ತೀನಿ. ಒಂದ್ ಯಾವ್ದೋ ಕಂಪನಿಯಲ್ಲಿ ನನಗೆ ಇದೆಲ್ಲ ವಿಯರ್ ಮಾಡಬಾರ್ದು ಅಂದ್ರು, ನನಗೆ ಈ ಕಂಪನಿಯಿಂದ ಬೇಡ ಅಂತ. ಬಟ್ ನಾನು ಈಗ ಈ 3 ಕಂಪನಿನೂ ಎಂದ ಮನಸ್ಪೂರ್ವವಾಗಿ ಇದೆಲ್ಲ ಹಾಕೊಂಡ್ ಬಂದು ಕೆಲಸ ಮಾಡಿದ ಸ್ವಾಗತ. ಸ್ನೇಹಿತರು ಬಂಧುಗಳೆಲ್ಲ ಏನು ಇದಕ್ಕೆ ಏನಕ್ಕಪ್ಪ ಇಷ್ಟು ರಿಸ್ಕ್ ತಗೊಂತೀಯಾ ಅದೆಲ್ಲ ಹೇಳಿದ ಟೈಮ್ ಆಯ್ತದ. ಇವಾಗ ಹೇಳಿದ್ರೆ ಅದೆಲ್ಲ ಹೇಳೋ ಟೈಮ್ ಎಲ್ಲ ಮುಗೀತು. ನಮ್ ತಂದೆ ತಾಯಿನೂ ತುಂಬಾ ಹೇಳ್ತಿದ್ರು. ನಾನು ಹೊರಗಡೆ ಹೋದಾಗ ಯಾವ ಹೋಟ್ಲಲ್ಲಿ ಇರ್ತೀನಿ ಅಂತ ಕೇಳ್ಕೊಳ್ಳೋರು. ಆ ಹೋಟ್ಲ್ ಫೋನಿಗೆ ರಾತ್ರಿ ಫೋನ್ ಮಾಡೋರು, ಸರ್ ನನ್ ಮಗ ಬಂದ ಅಂತ. ಅಷ್ಟೇ ಹೇಳ್ಬೇಡಿ ನಾನು ಫೋನ್ ಮಾಡಿದ್ದು ಹೇಳೋದು. ಯಾಕಂದ್ರೆ ಅವರಿಗೆ ನಾನು ಸೇಫ್ಟಿ ಅವರಿಗೆ ಮುಖ್ಯ. ಖಂಡಿತ ಸರ್. ಇದು ಆರಂಭದಲ್ಲಿ ನೀವು ಪರ್ಚೇಸ್ ಮಾಡುವಾಗ 1 ಗ್ರಾಮಿಗೆ ಸುಮಾರು ನಾನು ಪರ್ಚೇಸ್ ಮಾಡ್ಬೇಕಾದ್ರೆ 1 ಗ್ರಾಮಿಗೆ 1 ತೊಲೆಗೆ 10,000. 8 ಗ್ರಾಮ್ 10 ಗ್ರಾಮಿಗೆ 10,000 ಅಂದ್ರೆ ಗ್ರಾಮಿಗೆ 1,000. ಗ್ರಾಮಿಗೆ 1,000. ಈಗ 1 ಗ್ರಾಮಿಗೆ 10,000. ಇವಾಗ 1,000 11,000 ದಾಟಿದೆ. 11,000 ದಾಟಿದೆ. ಈಗ ಈ ಗೋಲ್ಡ್ ಈಗ ಇದನ್ನ ನೀವು ಪರ್ಮನೆಂಟ್ ಆಗಿ ವೇರ್ ಮಾಡ್ತೀರಿ. ನೀವು ನಿಮ್ಮ ಜೀವನದವರೆಗೂ ಇದನ್ನ ವೇರ್ ನೀವೇ ಇಟ್ಕೊಂತೀರಾ? ನೀವೇ ಇಟ್ಕೊಂತೀರಾ? ಅದನ್ನ ಯಾರಿಗೂ ಮಾಡೋದಿಲ್ಲ. ಆಮೇಲೆ ಮಗನಿಗೆ ಹೇಳಿದೀನಿ. ಆಮೇಲೆ ಓಕೆ. ಈಗ ಅಂತೂ ನಿಮ್ಮ ಟಾರ್ಗೆಟ್ ಇನ್ನು 5 ಕೆಜಿ. ಎಷ್ಟು 5 ಕೆಜಿ ಅಲ್ಲ 10 ಕೆಜಿ ಹಾಕೋರು ಇದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಇದಾರೆ. ಆದರೆ ತಿರುಪತಿಯಲ್ಲಿ ಇಷ್ಟು ಗೋಲ್ಡ್ ಹಾಕೊಂಡು ಒಬ್ಬರೇ ನಡೆಯುವಂತ ವ್ಯಕ್ತಿ ಇಂಡಿಯಾದಲ್ಲೇ ಯಾರು ಇಲ್ಲ. ಇಷ್ಟು ನಾನು ಚಾಲೆಂಜ್ ಮಾಡ್ತೀನಿ, ಒಪ್ಪನ್ ಚಾಲೆಂಜ್ ಮಾಡ್ತೀನಿ. ಒಬ್ಬರೇ ನಡಿಬೇಕು, 1 ದಿನ 2 ದಿನ ನಡೆಯೋದಲ್ಲ, ಯಾವಾಗ್ಲೂ ಒಬ್ಬರೇ ನಡೆಯುವಂತ ಯಾರು ಇಲ್ಲ. ಈಗ 5 ಕೆಜಿಗೆ ಎಷ್ಟು ವರ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀರಿ? ಆತರ ಇಲ್ಲ ಸರ್. ನಾನು ಇನ್ಸೆಂಟಿವ್ ಹೇಳಿದ್ನಲ್ಲ, ಇನ್ಸೆಂಟಿವ್ ಅಮೌಂಟ್ ಏನಿದೆ ಭಾರತದಿಂದ ಒಂದು ಹೋಪ್ ಇದೆ. ಇನ್ನೊಂದು 6 ವರ್ಷ ನಾನು ಈ ಲೈನ್ ಅಲ್ಲಿ ಇರ್ತೀನಿ. ಆಗತ್ತೆ, ಮಾರ್ಕೆಟಿಂಗ್ ಕಾನ್ಫಿಡೆನ್ಸ್ ಇದೆ. 100% ಸರ್. 10 ಕೆಜಿ ಆದ್ಮೇಲೆ ಮತ್ತೊಮ್ಮೆ ನಮ್ಮ ಆಫೀಸ್ಗೆ ಬರಬೇಕು. 5 ಕೆಜಿ ಸರ್. 5 ಕೆಜಿ ಆದ್ಮೇಲೆ ಮತ್ತೊಮ್ಮೆ ನಮ್ಮ ಆಫೀಸ್ಗೆ ಬರಬೇಕು. ಮತ್ತೊಮ್ಮೆ ನಾವು ಮಾತಾಡೋಣ. ಇವತ್ತು ನಮ್ಮ ಏನು ಕುತೂಹಲಗಳಿತ್ತು. ಕುತೂಹಲ ಅಂದ್ರೆ ಇದು ನಾನು ರೆಪ್ರೆಸೆಂಟ್ ಮಾಡಿದೆ ಅಂದ್ರೆ ನಮ್ಮ ಹಿಂದೆ ಜನರ ಕೇಳಿದ ಪ್ರಶ್ನೆಗಳು ಸರ್. ಅವರೆಲ್ಲ ನಿಮ್ಮ ವೈಯಕ್ತಿಕವಾಗಿ ಈ ತರ ಪ್ರಶ್ನೆಗಳನ್ನ ಕೇಳಕ್ ಬರಲ್ಲ. ಇವತ್ತು ನಮ್ಮ ವ್ಯೂವರ್ಸ್ ಏನಿದ್ರೆ 500,000 ವ್ಯೂವರ್ಸ್ ಏನಿದ್ರೆ ಅವರೆಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ಕಂಗಾಗುತ್ತೆ. ನೀವು ಅವ್ರ ಜೊತೆ ಮಾತಾಡಿದ್ರೆ ನಮ್ಮ ತುಂಬಾ ಜನರಿಗೆ ಡೌಟ್ ಇದೆ. ಸರಿ. ನಮ್ಮ ಕರೆಗಾಗಿ ತುಂಬಾ ದೂರ ಬಂದಿದ್ದೀರಾ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಮನುಷ್ಯನಿಗೆ ಏನಾಗತ್ತೆ, ಸ್ವಲ್ಪ ಚಿನ್ನ ಸ್ವಲ್ಪ ಜನಕ್ಕೆ ಬಂದ ತಕ್ಷಣ ಏನೋ ಅಂಕರ್ ಏನಿದೆ ಸರ್ ಜೀವನದಲ್ಲಿ, ನಾಳೆ ಅದಾಗ್ಲಿ ಯಾರು ನೋಡಿಲ್ಲ, ಏನು ಇಲ್ಲ, ನಮಗೋಸ್ಕರನೂ ನಾವು ಬದುಕಿಲ್ಲ ಅಂದ್ರೆ ನಮ್ ಈ ಬದುಕಿಗೆ ಅರ್ಥ ಅಂತ. ಕೇವಲ ಶರೀರದ ಮೇಲೆ ಚಿನ್ನದ ಮನಸ್ಸು ಚಿನ್ನದ ಹಾಗೆ ಇರಬೇಕು ಅಂತ ಆ ರೀತಿಯ ಒಂದು ಮನಸ್ಥಿತಿ ಮನೋಭಾವ ನಿಮ್ಮಲ್ಲಿ ನಾನು ಕಂಡಿದ್ದೀನಿ. ಅದಕ್ಕಾಗಿ ನಾವು ನಮ್ಮ ಕಚೇರಿಗೆ ಇವತ್ತು ಬರಕ್ಕೆ ಹೇಳಿದೀವಿ. ದಯವಿಟ್ಟು ವೀಕ್ಷಕರೇ, ಅಪರೂಪದ ವ್ಯಕ್ತಿಯನ್ನು ನಾವು ಇವತ್ತು ಭೇಟಿ ಮಾಡಿದೀವಿ. ಅವರು ನಮಸ್ಕಾರ ಮಾಡುವಾಗ ನಿಮ್ಮ ಕಣ್ಣು ಕೋರೈಸುತ್ತೆ. ಆದ್ರಿಂದ ಈ ಒಂದು ಉತ್ತಮ ಸಣ್ಣ ಸಂದರ್ಶನವನ್ನ ನಾವಿಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೀವಿ. ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ರಜಿಮೋಲ್ ಅವರಿಗೆ ಈ ನಮ್ಮ ಸಂದರ್ಶನದಲ್ಲಿ ಭಾಗವಹಿಸಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದೀವಿ. ಕೊನೆಯದಾಗಿ ನಮ್ಮ ತಂದೆ ತಾಯಿ ಮೂಲತಃ ಕೇರಳದವರು, ಆದ್ರೆ ರಾಜ್ಯ ಅಂತ ಬಂದ್ರೆ ನಾನು ಫಸ್ಟ್ ಕನ್ನಡಿಗ. ಇಷ್ಟು ಹೇಳಬಲ್ಲೆ. ನಾನು ಸಾಯೋದು ಕರ್ನಾಟಕದಲ್ಲೇ, ಹುಟ್ಟೋದು ನೆಕ್ಸ್ಟ್ ಕರ್ನಾಟಕದಲ್ಲೇ, ಅಷ್ಟೇ. ನಿಮ್ಮ ಮುಂದಿನ ಏನು ಗುರಿ ಇದೆ ಅದು ಆದಷ್ಟು ಬೇಗ ತಲುಪಲಿ ಅಂತ ನಮ್ಮೆಲ್ಲರ ಹಾರೈಕೆ ಇದೆ. ಧನ್ಯವಾದಗಳು. ಸಹಜ